Hello friends, welcome to Catalyst Chemistry. As we discussed last class, important point about what oxidation number method. In that I solved one equation, that is what I2 HNO3 HiO3. Next one is what NO2. In which media this is acidic media or acidic medium. Okay, ಇದನ್ನ ಎಕ್ಸಾಮ್ದಾಗ ಕೊಟ್ಟಿರ್ತಾರೆ ರೀ. ಓಕೆ, ಅಸಿಡಿಕ್ ಮೀಡಿಯಮ್ ಅಂತ ಕೊಟ್ಟಿರ್ತಾನೆ ಮತ್ತು ಇದನ್ನು ಮೆನ್ಷನ್ ಮಾಡಿರ್ತಾನೆ. ಏನು ಮೆನ್ಷನ್ ಮಾಡಿರ್ತಾನೆ? ಯು ಹ್ಯಾವ್ ಟು ಯೂಸ್ ಆಕ್ಸಿಡೇಷನ್ ನಂಬರ್ ಮೆಥಡ್ ಅಂತೇಳಿ. ಓಕೆ, ನಾನು ಇನ್ನೇನು ಅಗದಿ ಸಿಂಪಲ್ ಒಂದು 2 ಸ್ಟೆಪ್ ಒಳಗೆ ಬರಿತೀನಿ. ಇದನ್ನು ಸಿಂಪಲ್ ಐತಿ. ಫಸ್ಟ್ ಯುವರ್ ಡ್ಯೂಟಿ ಹೌ ಟು ರೈಟ್ ಆಕ್ಸಿಡೇಷನ್ ನಂಬರ್. ಆಕ್ಸಿಡೇಷನ್ ನಂಬರ್ ಬರೆದು ಬಿಡೋದು ಎಲ್ಲತ್ರ ಮ್ಯಾಮ್, ಆಯಿತಾ? +1 +5 -2 +1. ನೆಕ್ಸ್ಟ್ ಇನ್ ದಿಸ್ ಕೇಸ್ ವಾಟ್ +5 ಆಗ್ತದೆ. 3 2 6 6 -1 5. ನೆಕ್ಸ್ಟ್ ಆಕ್ಸಿಜನ್ -2 4. ನೆಕ್ಸ್ಟ್ ಒನ್ ಈಸ್ ವಾಟ್ -2. ಆಯ್ತು, ಈಗ ನಿಮ್ಗೆ ಆಟೋಮೆಟಿಕ್ ಗುರ್ತಾಗ್ತೈತಿ. ಏನು ಗುರ್ತಾಗ್ತೈತಿ? ಯಾವ್ದು ಆಕ್ಸಿಡೇಷನು ಯಾವ್ದು ರಿಡಕ್ಷನು. ಈಗ ನೋಡ I2 ಐತಿ, ಇಲ್ಲಿ I2 ಐತಿ, ಇದನ್ನಷ್ಟು ತೊಗೋಬೇಕಲ್ಲ, ಇದನ್ನು ತೊಗೋಬಾರ್ದು. ಯಾಕಂದ್ರೆ ಇಲ್ಲಿ ಇಲ್ಲಲ್ಲ, ಅದಕ್ಕೆ ತೊಗೋಬಾರ್ದು. ಓಕೆ, ಡೈರೆಕ್ಟ್ ಏನಾಗ್ತದಪ್ಪ 0 to 5 ಆಯ್ತು. ಆಕ್ಸಿಡೇಷನ್ ನಂಬರ್ ಏನಾಯ್ತಪ್ಪ? ಇದು ಇನ್ಕ್ರೀಸಸ್. ಎಷ್ಟು ಇನ್ಕ್ರೀಸ್ ಆಯ್ತಪ್ಪ? ಇದು 5 ಇನ್ಕ್ರೀಸ್ ಆಗೈತಿ. ಆಕ್ಸಿಡೇಷನ್ ನಂಬರ್ ಎಷ್ಟು ಇನ್ಕ್ರೀಸ್ ಆಗೈತಿ? 5 ಇನ್ಕ್ರೀಸ್ ಆಗೈತಿ. ಬಟ್ ಅಯೋಡಿನ್ ಎಷ್ಟು ಅದಾವೆ? ಇಲ್ಲಿ 2 ಅದಾವೆ, ಹೌದಾ? ಒಂದು ಅಯೋಡಿನ 5 ಇನ್ಕ್ರೀಸ್ ಆಯ್ತು ಅಂದ್ರೆ ಇನ್ನೊಂದು ಅಯೋಡಿನ್ ಎಷ್ಟು ಮಾಡ್ತದೆ? ಅದು 5 ಹೌದಿಲ್ಲ. ಅದಕ್ಕೆ ಹೆಂಗೆ ಮಾಡ್ತಾರೆ? 5 2s = ವಾಟ್ 10. 10 ಎಲೆಕ್ಟ್ರಾನ್ಸ್ ಆರ್ ಲಾಸ್ಟ್ ಅಂದಂಗಿಲ್ಲ. 10 ಎಲೆಕ್ಟ್ರಾನ್ಸ್ ಆರ್ ಲಾಸ್ಟ್ ಅಂದಂಗೆ. ಓಕೆ, ಇದಕ್ಕೆ ಏನಂತ ಕರಿತೀರಿ ನೀವು? ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸಸ್ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ವಾಟ್ ಆಕ್ಸಿಡೇಷನ್ ಅಂತ ನೀವು ಕರಿತೀರಿ. ಏನೂ ಪ್ರಾಬ್ಲಮ್ ಇಲ್ಲ. ಕ್ಲಿಯರ್ ಆಯ್ತು ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಇದನ್ನು ತೊಗೊಳ್ರಿ. +5 to +4 ಆಗೈತಿ. ನೋಡ, ಒಂದು ಆಕ್ಸಿಡೇಷನ್ ಆಯ್ತು ಅಂದ್ರೆ ಇನ್ನೊಂದು ರಿಡಕ್ಷನ್ ಆಗತೈತಿ 100%. ಯಾಕಂದ್ರೆ ಒಂದಾಗ ಅಂದ್ರೆ ಆಕ್ಸಿಡೇಷನ್ ಅಷ್ಟಾಗಿ ರಿಡಕ್ಷನ್ ಆಗದೇ ಇರೋಂಗಿಲ್ಲ. ಹಂಗೆ ಯಾವ ಟೈಪ್ ಇಲ್ಲ. ಓಕೆ, ವೇರ್ ದರ್ ಇಸ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್, ರಿಡಕ್ಷನ್ ಈಸ್ ಆಲ್ಸೋ ಟೇಕ್ಸ್ ಪ್ಲೇಸ್. ದಿಸ್ ಈಸ್ ಕಂಪಲ್ಸರಿ. ಓಕೆ, ಅದಕ್ಕೆ ಏನಾಗ್ತದೆ ನೋಡ, ಇಲ್ಲಿ ಏನಾಗ್ತದೆ ನೋಡ್ರಿ, +5 ಕನ್ವರ್ಟೆಡ್ ಇಂಟು +4 ಅಂದರೆ ಇದಕ್ಕೆ ಏನಂತ ಕರೀತಾರೆ? ರಿಡಕ್ಷನ್ ಅಂತ ಕರಿತೀರಿ ನೀವು. ಓಕೆ, ಇಲ್ಲಿ +5 ಐತಿ. ಎಷ್ಟು ಡಿಕ್ರೀಸ್ ಆಯ್ತಪ್ಪ? ಇಲ್ಲಿ 1 ಡಿಕ್ರೀಸ್ ಆಗೈತಿ. ಎಷ್ಟು ಡಿಕ್ರೀಸ್ ಆಗೈತಿ? 1. ನೋಡ, ಎಷ್ಟು ಇನ್ಕ್ರೀಸ್ ಆಗಿರ್ತೈತಲ್ಲ ಅಷ್ಟೇ ಡಿಕ್ರೀಸ್ ಆಗಬೇಕು, ಅಥವಾ ಎಷ್ಟು ಡಿಕ್ರೀಸ್ ಆಗಿರ್ತೈತಲ್ಲ ಅಷ್ಟೇ ಇನ್ಕ್ರೀಸ್ ಆಗಬೇಕು. ಎರಡೂ ಸೇಮ್ ಆಗಬೇಕು. ಒಂದು ಇನ್ಕ್ರೀಸ್ ಆಗೋದು, ಒಂದು ಡಿಕ್ರೀಸ್ ಆಗೋದು ಅಂದ್ರೇನ, ಇಲ್ಲಿ 10 ಇನ್ಕ್ರೀಸ್ ಆಗೋದು, ಇಲ್ಲಿ 1 ಇನ್ಕ್ರೀಸ್ ಆಗೋದು ಅಂದ್ರೆ ಟ್ಯಾಲಿ ಆಗಂಗಿಲ್ಲ ರೀ ನಂಬರ್ ಆಫ್ ಎಲೆಕ್ಟ್ರಾನ್. ಅದಕ್ಕೆ ಏನು ×10 ಮಾಡಿಬಿಡ್ಬೇಕು. ಇಲ್ಲಿ ಡೈರೆಕ್ಟ್ ×10 ಮಾಡಿದ್ರೆ ಬರ್ತೈತಿ. ಆಮೇಲೆ ×10 ಮಾಡಿದಿರಲ್ಲ, ಇದನ್ನು ×10 ಇದಕ್ಕೆ ಮಾಡಿರ ಹೌದಿಲ್ಲ. ದ್ಯಾಟ್ಸ್ ವೈ ಹೌ ಟು ರೈಟ್ 10 ಬಿಫೋರ್ ವಾಟ್ HNO3 ಒಳಗೆ ಬರೀಬೇಕು. I2 ಆ್ಯಸ್ ಇಟ್ ಈಸ್ 10 HNO3 ಬರಿತೀರಿ. ನೀವು ಈಸಿ ಬರಿಬೋದು ಎಕ್ಸಾಮ್ದಾಗ. HiO3 ಬರಿತೀರಿ, ಪ್ಲಸ್ ಏನಾಗ್ತೈತಿ? NO2 ಆಗ್ತೈತಿ. ಓಕೆ, ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಅಂದರೆ ಏನು? ಬ್ಯಾಲೆನ್ಸ್ ದಿ ರಿಮೈನಿಂಗ್ ಐಟಮ್ಸ್ ಎಕ್ಸೆಪ್ಟ್ ವಾಟ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಆಕ್ಸಿಜನ್ ಬಿಟ್ಬಿಡ್ರಿ, ಉಳಿದು ಅಷ್ಟೇ ಬ್ಯಾಲೆನ್ಸ್ ಮಾಡಿರಿ. I2 ಬರೀನು ಆ್ಯಸ್ ಇಟ್ ಈಸ್ ಬರೀರಿ. I2 ನೆಕ್ಸ್ಟ್ 10 HNO3 ಕಾನ್ಸಂಟ್ರೇಟ್ ಆಟ್ ಓನ್ಲಿ ವಾಟ್ ಅದರ್ ದ್ಯಾನ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಓಕೆ, ಇಲ್ಲಿ ಅಯೋಡಿನ್ ಎಷ್ಟು ಅದಪ್ಪ? 1 ಐತಿ ಇಲ್ಲಿ. ಓಕೆ, ಇಲ್ಲಿ ಎಷ್ಟು? 2 ಅದಾವೆ. ಇಲ್ಲಿ ಬರೀರಲ್ಲ 2 HiO3 ಬರೀತೀರಿ. ಇಲ್ಲಿ ನೈಟ್ರೋಜನ್ ಎಷ್ಟು ಅದಾವೆ? ಡೋಂಟ್ ವರಿ ಅಬೌಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್, ಜಸ್ಟ್ ಕಾನ್ಸಂಟ್ರೇಟ್ ಆನ್ ವಾಟ್ ನೈಟ್ರೋಜನ್. ಹೌ ಮೆನಿ ನೈಟ್ರೋಜನ್ಸ್ ಆರ್ ದ? 10. ಡೈರೆಕ್ಟ್ ಯು ಹೌ ಟು ರೈಟ್ 10. ಮುಗೀತು? ಕ್ಲಿಯರ್ ಆಯಿತಾ? ಈಗ ಮುಗೀತು. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಬರಬೇಕಪ್ಪ ಅಂತಂದ್ರೆ, ನಾವು ಹ್ಯಾವ್ ಟು ಬ್ಯಾಲೆನ್ಸ್ ದಿ ಆಕ್ಸಿಜನ್ ಐಟಮ್. ಬ್ಯಾಲೆನ್ಸ್ ಮಾಡಿ ನೋಡೋಣ ಎಷ್ಟು ಆಕ್ಸಿಜನ್ ಅದಾವು. ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಹಿಂಗೆ 30 × 3 ಅಂದರೆ ಎಷ್ಟು ಆತ? 30 × 3 30 ಆಯಿತು. ಓಕೆ, ನೆಕ್ಸ್ಟ್ ಇಲ್ಲಿ 3 2s ಎಷ್ಟು ಆಯ್ತಪ್ಪ? ಇದು 6. ಇಲ್ಲಿ 10 2s ಎಷ್ಟಾಯ್ತು? 20. ಈಗ ನೋಡ, ಇಲ್ಲಿ 20 + 6 ಅಂದರೆ 26 ಆಕ್ಸಿಜನ್ ಈ ಕಡೆ ಅದು, 30 ಆಕ್ಸಿಜನ್ ಈ ಕಡೆ ಅದು. ಓಕೆ, ಇದು ಕ್ಲಿಯರ್ ಆಯ್ತು. ಇಲ್ಲಿ ಯಾವ ಕಡೆ ಆಕ್ಸಿಜನ್ ಕಡಿಮೆ ಅದಾವ? ಈ ಕಡೆ ಆಕ್ಸಿಜನ್ ಕಡಿಮೆ ಅದಾವೆ. ಎಲ್ಲಿ ಆಕ್ಸಿಜನ್ ಕಡಿಮೆ ಇರ್ತಾವಲ್ಲ, ಇನ್ ದ್ಯಾಟ್ ಕೇಸ್ ಯು ಹ್ಯಾವ್ ಟು ಆ್ಯಡ್ ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡಿಬಿಡುದ್ರಿ. ಓಕೆ, ಸಿಂಪಲ್. I2 10 HNO3 ಇಟ್ ಕ್ಯಾನ್ ಗಿವ್ 2 HiO3 ಪ್ಲಸ್ 10 NO2 plus how many oxygens are less on right hand side? 4. You have to write directly 4H2 ಬರೆದು ಬಿಡ್ಬೇಕಾ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಹೈಡ್ರೋಜನ್ ಆಟಮ್. ಬ್ಯಾಲೆನ್ಸ್ ಮಾಡಿರಿ. ಈಗ ನೋಡ, ಚೆಕ್ ಮಾಡಿರಿ. ಇಲ್ಲಿ ಎಷ್ಟು ಹೈಡ್ರೋಜನ್ ಅದಾವೆ? 4 2s 8 ಹೈಡ್ರೋಜನ್ಸ್ ಆರ್ ದೇರ್ ಇನ್ ದಿಸ್ ಸೈಡ್. ಓಕೆ, ಈ ಕಡೆ ಎಷ್ಟು ಅದಾವ? 8. ಇಲ್ಲಿ ಎಷ್ಟು? 2 ಹೈಡ್ರೋಜನ್. ಟೋಟಲ್ 8 2 ಎಷ್ಟು ಆತಪ್ಪ? 10 ಹೈಡ್ರೋಜನ್. ಈ ಕಡೆ ಎಷ್ಟು ಅದಾವೆ? ಟೋಟಲ 10 ಹೈಡ್ರೋಜನ್ ಏನಾಯ್ತು? ಬ್ಯಾಲೆನ್ಸ್ ಆಯ್ತಲ್ಲ, ಬಿಟ್ಟು ಬಿಡ್ಬೇಕು. ಅವಾಗ ಯಾಕೆ ವರಿ ಮಾಡ್ಕೋತೀರಿ? ಎಕ್ಸಾಮ್ದಾಗ ಇಷ್ಟ ಬರೀಬೇಕಾ? PU ಬೋರ್ಡ್ದಾಗ ಕೇಳಿದಂದ್ರೆ 1 2 3 4 ಅಂದ್ರೆ 3 ಮಾರ್ಕ್ಸ್ ಕೇಳ್ತಾನೆ. ಯು ಹ್ಯಾವ್ ಟು ರೈಟ್ ದಿಸ್ ಮಚ್. ಡೋಂಟ್ ರೈಟ್ ಮೇಕ್ ಅ ಹೈಡ್ರೋಜನ್ ಬ್ಯಾಲೆನ್ಸ್. ಅದೇನೂ ಇಲ್ಲ. ಡೈರೆಕ್ಟ್ ನಮಗೆ ಎಷ್ಟು ಬರೋದ್ರೆ ಫುಲ್ ಮಾರ್ಕ್ಸ್ 3 ಮಾರ್ಕ್ಸ್ ಬರ್ತೈತಿ. ಅದನ್ನೆಲ್ಲ ಬರೆಯಂಗಿಲ್ಲ. ಓಕೆ, ಕ್ಲಿಯರ್ ಆಯ್ತದ? ಒನ್ ಮೋರ್ ಟೈಮ್ ಸಿಂಪಲ್ ನಿಮ್ಗೆ ಹೆಂಗೆ ಬರೀಬೇಕಂತ ಹೇಳಿದೆ ಎಕ್ಸಾಮ್ದಾಗ. ಆಯ್ತಾ? ಕ್ಲಿಯರ್ ಆಯ್ತು ರೀ. ಓಕೆ, ಈಗ ನೆಕ್ಸ್ಟ್
ಇನ್ನೊಂದು ಎಕ್ಸಾಂಪಲ್ ತೊಗೋತೀನಿ ನಾನು ನೆಕ್ಸ್ಟ್. ದಟ್ ಈಸ್ ವಾಟ್ ನಿಮ್ಗೆ ಹೋಮ್ವರ್ಕ್ ಅಂತೇಳಿ ಕೊಟ್ಟಿದ್ದೆ ನೆನಪೈತಿ, ಅದ ಎಕ್ಸಾಂಪಲ್. ಓಕೆ, ಏನು ಎಕ್ಸಾಂಪಲ್ ಅದ? ಓಕೆ, ಕ್ವಶನ್ ತೊಗೋತೀನಿ ರೀ. ಓಕೆ, ಏನಪ್ಪ ಬ್ಯಾಲೆನ್ಸ್ ಅಲ್ಲ, ನೀನು ಕೊಟ್ಟಿದ್ದೆ ನೋಡ್ರಿ ಸೇಮ್. ಬ್ಯಾಲೆನ್ಸ್ ದಿ equation by oxidation number method. Okay, oxidation number method. ಓಕೆ, ಏನಪ್ಪ ಅದ ಕೊಟ್ಟ, ನಾವು ಅದನ್ನೆಲ್ಲ ಎಕ್ಸಾಮ್ದಾಗ ಕೊಟ್ಟಿರ್ತಾನೆ ರೀ. ಓಕೆ, ಪ್ಲಸ್ ಏನದ SO3 2 ಮೈನಸ್ ಅದ. ಇಟ್ ಕ್ಯಾನ್ ಗಿವ್ಸ್ ವಾಟ್ ರೀ Cr3 ಪ್ಲಸ್. ಇಟ್ ಕ್ಯಾನ್ ಗಿವ್ಸ್ SO4 2 ಮೈನಸ್. ಯಾವ ಮೀಡಿಯಮ್ ಹೇಳಿರ್ತಾನೆ ನಾವು? ಇನ್ ಅಸಿಡಿಕ್ ಮೀಡಿಯಮ್. ಓಕೆ, ಇನ್ ಅಸಿಡಿಕ್ ಮೀಡಿಯಮ್. ಓಕೆ, ನೆನಪು ಇಷ್ಟು ಏನದ ಕ್ವಶನ್ ಇರ್ತೈತಿ. ಅದು ಇಷ್ಟು ಕ್ವಶನ್ ಪಿ ಬೋರ್ಡ್ದವ್ರು ಏನು ಮಾಡಿರ್ತಾರೆ, ಕ್ವಶನ್ಸ್ ಇಷ್ಟು ಕೇಳಿರ್ತಾರೆ ರೀ. ಓಕೆ, ಅದ್ರ ಬಗ್ಗೆ ಏನು ನೀವು ಟೆನ್ಷನ್ ಮಾಡ್ಕೋಬಾರ್ದು. ಓಕೆ, ಇಷ್ಟು ನಿಮ್ಗೆ ಇರ್ತೈತಿ. ವಿತ್ ಹೆಲ್ಪ್ ಆಫ್ ದಿಸ್ ಇಕ್ವೇಷನ್ ಯು ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್. ಓಕೆ, ಇದನ್ನು ಬ್ಯಾಲೆನ್ಸ್ ಮಾಡ್ಬೇಕು ನಾವು. ರಿಡಾಕ್ಸ್ ರಿಯಾಕ್ಷನ್ ವಿತ್ ಹೆಲ್ಪ್ ಆಫ್ ದ ರಿಡಾಕ್ಸ್ ರಿಯಾಕ್ಷನಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು. ಓಕೆ, ಈಗ ಬ್ಯಾಲೆನ್ಸ್ ಹೆಂಗೆ ಮಾಡ್ತಾರೆ? ಇದೇ ಮಾಡಿದ್ರಲ್ಲ ಸೇಮ್ ಹಂಗೆ. ನಾ ಎಲ್ಲ ಸ್ಟೆಪ್ಸ್ ಬರೆಯಲ್ದ ಈ ಟೈಪ್ ಸಾಲ್ವ್ ಮಾಡಿ ನಡೀತೈತೆ ನಿಮ್ಗೆ. ಓಕೆ, ಈ ಟೈಪ್ ಸಾಲ್ವ್ ಮಾಡ್ತಾನಲ್ಲ, ಸಿಂಪಲ್ ಆಗ್ತೈತಿ ನಿಮಗೆ. ಓಕೆ, ಈಗ ಹೇಳಿದ್ದೀನಲ್ಲ ಒಂದು ಎಕ್ಸಾಂಪಲ್, ನೀವು ಸ್ವಲ್ಪ ಮತ್ತು ವೆರೈಟಿ ಆಫ್ ಎಕ್ಸಾಂಪಲ್ ಸಾಲ್ವ್ ಮಾಡಬೇಕು. NCERT ತೊಗೊಂಡು NCERT ಯಾರ ಕಡೆ ಬುಕ್ ಇಲ್ಲ, ಜಸ್ಟ್ ಗೋ ಗೂಗಲ್ ಆ್ಯಂಡ್ ಫೈಂಡ್ ಔಟ್. ಓಕೆ, ಗೂಗಲ್ದಾಗ PDF ಫೈಲ್ ಸಿಗ್ತಾವೆ, PDF ಫೈಲ್ ಡೌನ್ಲೋಡ್ ಮಾಡ್ಕೊಳ್ರಿ. ಹೌ ಟು ಸ್ಟಾರ್ಟ್ ರೀಡಿಂಗ್ NCERT. ಓಕೆ, ಯಾಕಂದ್ರೆ ನಾವು ಫುಲ್ ಎಲ್ಲ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ರೀ. ಅದಕ್ಕೆ ನೀವು ಸಾಲ್ವ್ ಮಾಡ್ಬೇಕು. ಮೆಜಾರಿಟಿ ಎಕ್ಸಾಂಪಲ್ ನೀವು ಸಾಲ್ವ್ ಮಾಡಬೇಕಾಗ್ತದೆ. ಓಕೆ, ಅದಕ್ಕೆ ಎಕ್ಸಾಂಪಲ್ ಇರೋದು ಕ್ವಶನ್ಸ್ ಇದಾವೆ, ಅಲ್ಲಿ ರೆಫರ್ ಮಾಡಿರಿ. ಓಕೆ, ಯಾವ ಬರೋಂಗಿಲ್ಲ ಡೈರೆಕ್ಟ್ ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಮಾಡಿರಿ. ಓಕೆ, ಐ ವಿಲ್ ಸಾಲ್ವ್. ಓಕೆ, ನೋ ಪ್ರಾಬ್ಲಮ್. ಇದನ್ನ ಇನ್ನೇನು ಬರ್ಕೊಂಬಿಡ್ರಿ. ಓಕೆ, ಆಮೇಲೆ ಇದೇನು ಕೊಡ್ತೀರಿ? SO3 2 ಮೈನಸ್ ಈಸ್ ದೇರ್. ಇಟ್ ಕ್ಯಾನ್ ಗಿವ್ಸ್ Cr3 ಪ್ಲಸ್. ನೆಕ್ಸ್ಟ್ ಒನ್ ಈಸ್ ವಾಟ್? SO4 2 ಮೈನಸ್ ಇರ್ತೈತಿ. ಓಕೆ, ಇಷ್ಟು ಇರ್ತೈತಿ ರೀ ಇದು. ಓಕೆ, 2 ಮೈನಸ್. ಇಲ್ಲಿ ಚಾರ್ಜ್ಗಳ್ದಾವೆ. ಇಲ್ಲಿ ಏನಿತ್ತ? ಚಾರ್ಜ್ ಇಲ್ಲಿ. ಓಕೆ, ಇಲ್ಲಿ ಚಾರ್ಜ್ ಅದಾವೆ. ಅದೊಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಅಲರ್ಟಾಗಿರ್ಬೇಕಷ್ಟೆ. ಓಕೆ, ಈಸಿ ಐತಿ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಯುವರ್ ಡ್ಯೂಟಿ, ಯು ಹ್ಯಾವ್ ಟು ಫೈಂಡ್ ಔಟ್ ಆಕ್ಸಿಡೇಷನ್ ನಂಬರ್. ಓಕೆ, ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡಿಬಿಡ್ಬೇಕು. ಆಕ್ಸಿಡೇಷನ್ ನಂಬರ್ ಮೆಜಾರಿಟಿ ರೋಲ್ ರೀ ಇದು. ಓಕೆ, ಈಗ ನೋಡ ಇದರ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಫೈಂಡ್ ಔಟ್ ಮಾಡ್ತೀರಿ ಅಂತಂದ್ರೆ ನಿಮ್ಗೆ ನಿನ್ನೊಂದು ಟೆಕ್ನಿಕ್ ಹೇಳಿದ್ದೆ ಅಲ್ಲ, ಅದು ಹಿಂಗೆ ಬರ್ರಿ. ಯಾರು ಗೊತ್ತಾಗಂಗಿಲ್ಲ, ಇದನ್ನ ಫಾಲೋ ಅಪ್ ಮಾಡ್ಬೇಕ್ರಿ ನೀವು. ಹಿಂಗೆ ಬರ್ಕೋಬೇಕು ಸೈಡಲ್ಲಿ ಎಕ್ಸಾಮ್ದಾಗ. 2 ಮೈನಸ್ ಕ್ರೋಮಿಯಮ್ ಆಕ್ಸಿಡೇಷನ್ ಸ್ಟೇಟ್ ಬೇಕಾಗಿದ್ದು ಗೊತ್ತಿಲ್ಲ. ಎಷ್ಟು ಕ್ರೋಮಿಯಮ್ದಾವ? 2 ಇಂಟು X ಪ್ಲಸ್. ಓಕೆ, ಆಕ್ಸಿಜನ್ ಎಷ್ಟು? 2. ಎಷ್ಟು ಆಕ್ಸಿಜನ್ದಾವ? 7 ಈಕ್ವಲ್ ಟು ಚಾರ್ಜ್ ಏನೈತಿ ಇಲ್ಲಿ -2 ಐತಿ. 2X. ಎಷ್ಟಾಯ್ತು? 7 2 ಎಷ್ಟಪ್ಪ? 14 ಈಕ್ವಲ್ ಟು -2. 2X ಈಕ್ವಲ್ ಟು 12 ಆಗ್ತೈತಿ. X ಈಕ್ವಲ್ ಟು 6 ಆಗ್ತೈತಿ ನೋಡ್ರಿ. ಇದು 6 ಐತ್ರಿ ಇದು. ಓಕೆ, ಇಲ್ಲಿ ಏನು ಬತ್ತ? ಪ್ಲಸ್ 6 ಬಂತು. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಆಮೇಲೆ ಇಲ್ಲಿ -2 ಚಾರ್ಜ್ ಕೊಟ್ಟಾನವ. ಇದನ್ನು ನೀವು ಕನ್ಸಿಡರ್ ಮಾಡಿ ನಡೀತೈತಿ. ಬಟ್ ನಾ ಬ್ರೆಕೆಟ್ದಾಗ ಇನ್ನೇನು ಬರೀತೀನಿ, ಇರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಲೈತಿ. -2 ಬ್ರೆಕೆಟ್ದಾಗ ಬರೋದೆಲ್ಲ ಆಕ್ಸಿಡೇಷನ್ ಸ್ಟೇಟ್. ನೆಕ್ಸ್ಟ್ ಏನಪ್ಪ? ಇದು ಸಲ್ಫರ್. ಇದನ್ನು ಸಲ್ಫರ್ದು ನೀವು ಕ್ಯಾಲ್ಕುಲೇಷನ್ ಮಾಡಿರಿ, ಏನು ಈಸಿ ಐತಿ. ಓಕೆ, ಇದು ಒಂದು ಮುಗಿತಾ. ನೆಕ್ಸ್ಟ್ ಯಾವುದಪ್ಪ? ಇದು SO3 2 ಮೈನಸ್. ನಾ ಇದು ನೆಕ್ಸ್ಟ್ ವೀಡಿಯೋದಾಗ ಹೇಳಂಗಿಲ್ಲ, ಇಂಥವೆಲ್ಲ ನೀವು ಮಾಡಬೇಕಿದ್ನ. ಓಕೆ, ಇದು X ಗೊತ್ತಿಲ್ಲ ಅಂದ್ರೆ ಇದು -2 ಇಂಟು 3 ಈಕ್ವಲ್ ಟು -2 ಈಕ್ವಲ್ ಟು -2. X ಈಕ್ವಲ್ ಟು ಎಷ್ಟು ಆಯ್ತಪ್ಪ ನೋಡು? -2 ಪ್ಲಸ್ 6 ಅಂದರೆ X ಈಕ್ವಲ್ ಟು +4 ಆಯ್ತಾ? X ಈಕ್ವಲ್ ಟು ಎಷ್ಟಾಯ್ತು? +4. +4 ಬರೀಲಿ ಇಲ್ಲಿ. ಓಕೆ, ನೆಕ್ಸ್ಟ್ ಇದಂತೂ -2 ಐತಿ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಕ್ರೋಮಿಯಮ್ ಆಲ್ರೆಡಿ +3 ಕೊಟ್ಟಾನ. +3 ಇರ್ತೈತಿ, ಏನು ಪ್ರಾಬ್ಲಮ್ ಇಲ್ಲ. ನೀವು ಎಲ್ಲೆಲ್ಲಿ ಮತ್ತೆ ಕ್ಯಾಲ್ಕುಲೇಷನ್ ಮಾಡೋರು. ಈಗ SO4 2 ಮೈನಸ್ ಐತಿ, ಇಲ್ಲಿ SO3 ಐತಿ, ಇಲ್ಲಿ SO4 ಐತಿ. ಅದನ್ನ ಕ್ಯಾಲ್ಕುಲೇಷನ್ ಮಾಡಿರಿ, ಏನು ಪ್ರಾಬ್ಲಮ್ ಇಲ್ಲ. ನೀವು ಕ್ಯಾಲ್ಕುಲೇಷನ್ ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರಿಂದ ಬರ್ತೈತೆ ರೀ. ಓಕೆ, ಇದು X ಪ್ಲಸ್ -2 ಇಂಟು 4 ಈಕ್ವಲ್ ಟು -2ನ X 8 ಈಕ್ವಲ್ ಟು -2. X ಈಕ್ವಲ್ ಟು ಎಷ್ಟಪ್ಪ? +6 ಆಯ್ತು ನೋಡಿದ್ದು. ಓಕೆ, 8 2 ತೆಗೆದು 6 ಅಲ್ಲ. ಓಕೆ, +6 ದಿಸ್ ಈಸ್ -2. ಇಷ್ಟು ಡ್ಯೂಟಿ ನೋಡಿ. ಇದನ್ನು ನೀವು ಕರೆಕ್ಟ್ ಫೈಂಡ್ ಔಟ್ ಮಾಡ್ಬೇಕು ನೋಡಿ ಅವಾಗ ಎಕ್ಸಾಮ್ದಾಗ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನೀವು ಎಲ್ಲರ ಆಕ್ಸಿಡೇಷನ್ ನಂಬರ್ ಫಾಲ್ಟ್ ಮಾಡಿದ್ರಂದ್ರೆ ಎಂಟೈರ್ ಥಿಂಗ್ಸ್ ರಾಂಗ್. ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಅವಾಗ ನೀವು ಆಕ್ಸಿಡೇಷನ್ನ ಇಲ್ಲಿ 6 ಬರ್ದೇನೆ ಹೌದಿಲ್ಲೋ, ಇಲ್ಲಿ ಎಲ್ಲರೇ ಪ್ಲಸ್ ಬರೋದ್ರಪ್ಪ ಅಂತ ತಿಳ್ಕೊಡ್ರಿ. ಬೈ ಚಾನ್ಸ್ ಪ್ಲಸ್ ಬರೋದ್ರಿ ಅಂದ್ರೆ ನೀವು ಮುಂದೆ ಏನು ಸಾಲ್ವ್ ಮಾಡ್ತಿರಲ್ಲ ಫುಲ್ 0 ಮಾರ್ಕ್ ಬರ್ತದೆ ಎಲ್ಲ. ಅದಕ್ಕೆ ದಟ್ಸ್ ವೈ ಐ ಟೋಲ್ಡ್. ಅದಕ್ಕೆ ನಾವು 3 ಪಾರ್ಟ್ ಮಾಡಿದ ಆಕ್ಸಿಡೇಷನ್ ಅದ ರೀಸನ್. ಓಕೆ, ಯಾಕಂದ್ರೆ ಆಕ್ಸಿಡೇಷನ್ ಬೇಕಲ್ರಿ ನಮ್ಮ. ಆಕ್ಸಿಡೇಷನ್ ನಂಬರ್ ಬರ್ಲಿಕ್ಕಂದ್ರೆ ಮತ್ತೆ ನೀವು ತೊಗೊಂಡು ಏನು ಮಾಡೋರು ಇದು ಬರೋಂಗಿಲ್ಲ. ಓಕೆ, ಇದೇ ಇಂಪಾರ್ಟೆಂಟ್ ಈ ಟಾಪಿಕ್ ಒಳಗಂದ್ರೆ ಇದು ಇಂಪಾರ್ಟೆಂಟು. ಮತ್ತೊಂದು ನೆನಪಾದ ನಂಗೆ JEE ಒಳಗೆ ಒಂದು ಕ್ವಶನ್ ಕೇಳ್ಯಾನ. ಐ ಥಿಂಕ್ 2015 ಸಮಥಿಂಗ್ ಇರಬೇಕದ. ಏನು ಕ್ವಶನ್ ಕೇಳ್ಯಾನಂದ್ರೆ H2O2 ಈಸ್ ಆ್ಯಕ್ಟ್ ಆ್ಯಸ್ ಅಥವಾ H2O2 ಈಸ್ ಆ್ಯಕ್ಟ್ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್
ಆರ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕ್ವಶನ್ ಕೇಳ್ಯಾನ. ಅಲ್ಲೇನೋ ಕರೆಕ್ಟ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಏನೋ ಕೇಳ್ಯಾನ. 2015 ಕಡೆ ತಂದು ಡೌನ್ಲೋಡ್ ಮಾಡ್ಕೊಂಡು ನೋಡ್ರಿ, ನೆನಪನ್ನ ಇಟ್ಕೊಂಡ್ಬಿಡ್ರಿ. ಅಂದರೆ H2O2 ಈಸ್ ಓನ್ಲಿ ಆ್ಯಕ್ಟ್ ಆ್ಯಸ್ ಅ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಅದ, ಬಟ್ ಅದು ದಟ್ ಈಸ್ ರಾಂಗ್ ಆನ್ಸರ್. ಏನಪ್ಪ ಕರೆಕ್ಟ್ ಆನ್ಸರ್ ಅಂತಂದ್ರೆ H2O2 ಈಸ್ ಆ್ಯಕ್ಟ್ ಆ್ಯಸ್ ಬೌತ್ ರೆಡ್ಯೂಸಿಂಗ್ ಏಜೆಂಟ್ ಆ್ಯಸ್ ವೆಲ್ ಆಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್, ಎರಡೂ ಆಗಿ ಆ್ಯಕ್ಟ್ ಆಗ್ತದೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ದಟ್ ಕ್ವಶನ್ ಈಸ್ ಆಸ್ಕ್ಡ್ JEE ಮೇನ್ಸ್ 2015. ಓಕೆ, ನೀವು ಡೈರೆಕ್ಟ್ ಏನು ನೆನಪನ್ನ ಇಟ್ಕೊಂಡ್ಬಿಡ್ರಿ ಇಲ್ಲಿ. H2O2 ಈಸ್ ಆ್ಯಕ್ಟ್ ಆ್ಯಸ್ ಬೌತ್ ಆಕ್ಸಿಡೈಸಿಂಗ್ ಏಜೆಂಟ್ ಆ್ಯಸ್ ವೆಲ್ ಆ್ಯಸ್ ರೆಡ್ಯೂಸಿಂಗ್ ಏಜೆಂಟ್. ಸರ್ ನಮಗೆ ಹೆಂಗೆ ರೀ ಅಂತೇಳಿ ನಾನು ಮೊನ್ನೊಂದು H2O2 ಸಾಲ್ವ್ ಮಾಡಿದ್ದೆ ನೋಡ. ಫಸ್ಟ್ ಒನ್ ಬಂದಿತ್ತು, ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿತ್ತು ನೋಡಲ್ಲಿ. ಸೆಕೆಂಡ್ ಒನ್ನ ರೆಡ್ಯೂಸಿಂಗ್ ಏಜೆಂಟ್ ಆಯಿತು. ತರ್ಡ್ ಒನ್ ಅದು ಇನ್ಕರೆಕ್ಟ್, ಅಂದರೆ ಅದು ಸರಿಯಾಗಿಲ್ಲ ಅದು. ಓಕೆ, ಫೋರ್ತ್ ಒನ್ ರೆಡ್ಯೂಸಿಂಗ್ ಏಜೆಂಟ್ ಆಗಿತ್ತು. ದ್ಯಾಟ್ಸ್ ವೈ H2O2 ಈಸ್ ಆ್ಯಕ್ಟ್ ಆ್ಯಸ್ ಬೌತ್ ರೆಡ್ಯೂಸಿಂಗ್ ಏಜೆಂಟ್ ಆ್ಯಸ್ ವೆಲ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಎಲ್ಲರೂ ನಿಮ್ಮ ಬುಕ್ದಾಗ ಕರೆಕ್ಟ್ ಬರೆದು ಇಟ್ಕೊಂಡ್ಬಿಡ್ರಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಪುಟ್ ಅ ಸ್ಟಾರ್ ಆರ್ ಪುಟ್ ಅ ಬ್ರಕೆಟ್. H2O2 ಈಸ್ ಆ್ಯಕ್ಟ್ ಆ್ಯಸ್ ಬೌತ್ ಆಕ್ಸಿಡೈಸಿಂಗ್ ಏಜೆಂಟ್ ಆ್ಯಸ್ ವೆಲ್ ಆ್ಯಸ್ ರೆಡ್ಯೂಸಿಂಗ್ ಏಜೆಂಟ್ ಇನ್ ಅ ರಿಯಾಕ್ಷನ್. ಓಕೆ, ಯಾವ್ದು ಬೇಕಾದ್ರೆ ರಿಯಾಕ್ಷನ್ ತೊಗೊಂಡ್ರು ಅಲ್ಲಿ ಆಕ್ಸಿಡೈಸಿಂಗ್ ಆಗ್ತದೆ, ರೆಡ್ಯೂಸಿಂಗ್ ಏಜೆಂಟ್ ಆಗ್ತೈತೆ. ಓಕೆ, ನೆನಪಾಯ್ತಾ ಹೇಳಿ. ಓಕೆ, ಇಲ್ಲಿ ಬರ್ರಿ, ಕ್ಲಿಯರ್ ಆಯಿತು. ನೆಕ್ಸ್ಟ್ ಯುವರ್ ಡ್ಯೂಟಿ ಹೌ ಟು ಫೈಂಡ್ ಔಟ್ ವೇರ್ ದೇರ್ ಇಸ್ ಅ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆ್ಯಂಡ್ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ಎಲ್ಲೆಲ್ಲ ಆಗತ್ತೆ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ನೋಡ, ಇಲ್ಲಿಂದ ಇಲ್ಲಿ ಹೋಗೋಣ. +6 ಇನ್ +3 ಅಂದರೆ ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್. ಓಕೆ, ಎಷ್ಟು ಡಿಕ್ರೀಸ್ ಅಪ್ಪ? 3 ಡಿಕ್ರೀಸ್ ಆಗೈತಿ. ಎಷ್ಟು ಡಿಕ್ರೀಸ್ ಆಗೈತಿ? 3 ಡಿಕ್ರೀಸ್. 1 ಕ್ರೋಮಿಯಮ್ 3 ಡಿಕ್ರೀಸ್ ಆಗೈತಿ. ಬಟ್ ಹೌ ಮನಿ ಕ್ರೋಮಿಯಮ್ಸ್ ಆರ್ ದೇರ್? 2 ಕ್ರೋಮಿಯಮ್. ಅದಕ್ಕೆ ಮಲ್ಟಿಪ್ಲೈ ಏನು ಮಾಡ್ಬೇಕು? 3 2 6. ಶಾರ್ಟ್ದಾಗ ಮುಗಿದೋಯ್ತು, ಅದನ್ನೆಲ್ಲ ಬರ್ಕೋದು ಕೂಡಲ್ಲ. ಓಕೆ, ಆಯಿತಾ? ಒಂದು ಕ್ಲಿಯರ್ ಆಯ್ತಿದ. ನೆಕ್ಸ್ಟ್ ತೊಗೊಳ್ರಿ, ಸಲ್ಫರ್. ಸಲ್ಫರ +4 ಐತಿ, ಸಲ್ಫರ +6 ಐತಿ. ಅಂದ್ರೆ ಆಕ್ಸಿಡೇಷನ್ ನಂಬರ್ ಡಿಕ್ರೀಸಸ್ ಅಂದ್ರೆ ದಿಸ್ ಪ್ರೊಸೆಸ್ ಈಸ್ ಇಂಡಿಕೇಟ್ ವಾಟ್? ರಿಡಕ್ಷನ್ ಆಯಿತಾ? ಇದಕ್ಕೆ ಏನಂತ ಕರಿತೀರಿ? ರಿಡಕ್ಷನ್ ಆಯ್ತು. ಓಕೆ, ಇಲ್ಲಿ ಸ್ಪೇಸ್ ಇಲ್ಲ, ಇಲ್ಲಿ ಕೆಳಗೆ ಬರಿಲ್ರಿ, ನಡಿತೈತ್ರಿ. ಹಿಂಗೆ ನೋಡಿ. ಓಕೆ, ಸಲ್ಫರ್ ಇದು. ಓಕೆ, ಇಲ್ಲಿ ನೋಡ, +4 +6 ಅಂದ್ರೆ ಎಷ್ಟು ಇನ್ಕ್ರೀಸ್ ಆತ? ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸಸ್. ಎಷ್ಟು ಇನ್ಕ್ರೀಸ್ ಅಪ್ಪ? 2. 6 4 ತೆಗೆದ್ರೆ 2 ಅಲ್ಲ, 2. ಬಟ್ ಸಲ್ಫರ್ ಇಲ್ಲಿ ಒಂದೈತಿ, ಇಲ್ಲಿ ಒಂದೈತಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, 2 ಆಯ್ತು. ಇದು ಇನ್ಕ್ರೀಸ್ ಅಂದರೆ ಇದು ಈ ಪ್ರೊಸೆಸ್ಗೆ ಏನಂತ ಕರಿತೀರಿ? ದಿಸ್ ಪ್ರೊಸೆಸ್ ಈಸ್ ವಾಟ್? ಆಕ್ಸಿಡೇಷನ್ ಅಂತ ಕರಿತೀರಿ. ಓಕೆ, ನೆಕ್ಸ್ಟ್ ಇಲ್ಲಿ ಎಷ್ಟು ಡಿಕ್ರೀಸ್ ಆಗ್ಯಾವ? 6. ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗ್ಯಾವ? 2. ಬಟ್ ಇದು ಎರಡು ಬ್ಯಾಲೆನ್ಸ್ ಆಗಬೇಕಲ್ಲ. ಬ್ಯಾಲೆನ್ಸ್ ಆಗಬೇಕಂದ್ರೆ ಹೆಂಗೆ ಮಾಡ್ತೀರಿ? ಇದಕ್ಕೆ ಮಲ್ಟಿಪ್ಲೈ ಬೈ 3. ಹೌದಿಲ್ಲ? ಸಿಂಪಲ್ ಅಲ್ಲ. 3 2 6 ಆಯ್ತು ನೋಡಿ. ಇಂಪಾರ್ಟೆಂಟ್ ಇದು. ಓಕೆ, 3 2 6. ನೀವು ಕನ್ಫ್ಯೂಸ್ ಮಾಡ್ಕೋತೀರ 3 ಎಲ್ಲಿದು ಬಂತು ಅಂತೇಳಿ. ದಿಸ್ ಈಸ್ ಮಲ್ಟಿಪ್ಲಿಕೇಶನ್. ಯಾಕಂದ್ರೆ ನೀವು ಈಗ ಬಿಡ್ತೀರಿಪ್ಪ, ಈಗ 1 ಮಂತ್ ಆಗಿ ಎಕ್ಸಾಮ್ ಇತ್ತಂದ್ರೆ ಅವಾಗ ಕನ್ಫ್ಯೂಸ್ ಆಗಿಬಿಡ್ತದೆ. 3 ಎಲ್ಲಿದು ಬಂತಪ್ಪ ಅಂತೇಳಿ. ಜಸ್ಟ್ ವೀಡಿಯೋ ನೋಡ್ಬೇಕು. ಅವಾಗ ಎಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಆಗಂಗಿಲ್ಲ, ವೀಡಿಯೋ ನೋಡ್ಬೇಕಮ್ಮ. ವೀಡಿಯೋ ನೋಡಿ ನೀವು ಮತ್ತೆ ನಿಮ್ಗೆ ಏನಾಗ್ತದೆ? ರಿಮೈಂಡ್ ಆಗ್ತದೆ ಅದು. ಓಕೆ, ಗುರ್ತಾಯ್ತಾ? ಬ್ಯಾಲೆನ್ಸ್ ಆಗಿ ಎಷ್ಟು ಇನ್ಕ್ರೀಸ್ ಆಗ್ತಾವೆ ಅಥವಾ ಎಷ್ಟು ಡಿಕ್ರೀಸ್ ಆಗ್ತಾವೆ ಅಷ್ಟೇ ಇನ್ಕ್ರೀಸ್ ಆಗಬೇಕು, ಎಷ್ಟು ಇನ್ಕ್ರೀಸ್ ಆಗ್ತಾವೆ ಅಷ್ಟೇ ಡಿಕ್ರೀಸ್ ಆಗಬೇಕು. ದಿಸ್ ಪ್ರೊಸೆಸ್ ಅದು. ಓಕೆ, ಎರಡು ಬ್ಯಾಲೆನ್ಸ್ ಆಗಬೇಕಾಗ್ತದೆ. ಇದು ಕ್ಲಿಯರ್ ಆಯಿತಾ? ನಿಮ್ಗೆ ಐಡಿಯಾ ಬಂತು ವಿಚ್ ಅಟಮ್ಸ್ ಇಸ್ ಅಂಡರ್ಗೋ ಆಕ್ಸಿಡೇಷನ್ ಆ್ಯಂಡ್ ವಿಚ್ ಅಟಮ್ ಇಸ್ ಅಂಡರ್ಗೋ ರಿಡಕ್ಷನ್. ಓಕೆ, ದಿಸ್ ಇಸ್ ಅ ಬೇಸಿಕ್ ಪಾಯಿಂಟ್. ಇದೊಂದು ಪಾಯಿಂಟ್ ಕ್ಲಿಯರ್ ಆಯ್ತು ನಿಮಗೆ. ಓಕೆ, ನೆಕ್ಸ್ಟ್ ನಿಮ್ದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಮಲ್ಟಿಪ್ಲೈ ಮಾಡಬೇಕಲ್ಲ. ಈಗ 2 3 6 ಆಯಿತಾ? ಇದಕ್ಕೆ 3 ಮಲ್ಟಿಪ್ಲೈ ಮಾಡಬೇಕಲ್ಲ ಇಲ್ಲಿ. ಯಾಕಂದ್ರೆ ಆಲ್ರೆಡಿ 2 ಏನಾಗ್ಯಾವ? ಇಲ್ಲಿ ಇನ್ಕ್ರೀಸ್ ಆಗ್ಯಾವ. ಇದಕ್ಕೆ ಮಲ್ಟಿಪ್ಲೈ ಬೈ 3 ಮಾಡಿದೆ ಅಂದ್ರೆ 3 ಆಲ್ರೆಡಿ 2 ಐತಿ. ಇಲ್ಲಿ ಮಲ್ಟಿಪ್ಲೈ ಬೈ 3 ಮಾಡಿದೆ ಅಂದ್ರೆ 3 × 2 ಎಷ್ಟು ಆಯ್ತಾ? 6. 6 ಏನಾಯ್ತಪ್ಪ? ಇಲ್ಲಿ ಇನ್ಕ್ರೀಸ್ ಆಯ್ತು ಅಂದಂಗೆ ಅದು. ಓಕೆ, ಮಲ್ಟಿಪ್ಲಿಕೇಶನ್ ಮಾಡಿಬಿಡು ನಾವು ಡೈರೆಕ್ಟ್. ಅದನ್ನೇನು ಬರೆಯಂಗಿಲ್ಲಲ್ರಿ. ಹಾಂ, ಸ್ಟೆಪ್ಸ್ ಏನು ಬರೀದು ಹಾಗೆ ನೀವು ಡೈರೆಕ್ಟ್ ನೆನಪನ್ನ ಇಟ್ಕೊಂಡ್ರೆ ಸಾಕು. ಈಗ ನಾನು ಡೈರೆಕ್ಟ್ ನೋಡ ಏನು ಹೇಳಿದ್ದೆ ನಿಮ್ಗೆ? ಮಲ್ಟಿಪ್ಲೈ ಮಾಡ್ಬೇಕಲ್ಲ. ಓಕೆ, ರೈಟ್. ಒಂದು ನಿಮಿಷ ಇಲ್ಲಿ ಬರೀತಾನೆ. Cr2O7 ಆ್ಯಸ್ ಇಟ್ ಈಸ್. ಇಲ್ಲಿ 3 ಮಲ್ಟಿಪ್ಲೈ ಮಾಡಿರಿ. SO3 2 ಮೈನಸ್ ಇಟ್ ಕ್ಯಾನ್ ಗಿವ್ಸ್ Cr3 ಪ್ಲಸ್ ನೆಕ್ಸ್ಟ್ SO4 2 ಮೈನಸ್ ಬಂತಿದ್ದು. ಓಕೆ, ನೋ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಯುವರ್ ಡ್ಯೂಟಿ ಯು ಹ್ಯಾವ್ ಟು ಬ್ಯಾಲೆನ್ಸ್ ಅದರ್ ದ್ಯಾನ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಹೈಡ್ರೋಜನ್ ಆಕ್ಸಿಜನ್ ಬಿಟ್ಟು ಉಳಿದು ಎಲ್ಲ ಬ್ಯಾಲೆನ್ಸ್ ಮಾಡಿರಿ. ಹೈಡ್ರೋಜನ್ ಅಂತೂ ಇಲ್ಲ, ವರಿನ ಮಾಡ್ಕೋಬೇಡ್ರಿ. ಏನು ಇರೋದತ್ತೆ? ಆಕ್ಸಿಜನ್ ಐತಿ. ಆಕ್ಸಿಜನ್ ಬಿಡ್ರಿ, ಉಳಿದು ಎಲ್ಲ ಬ್ಯಾಲೆನ್ಸ್ ಮಾಡಿರಿ. ನೋಡೋಣ ಏನು ಬರ್ತೈತೆ ಪ್ರಾಡಕ್ಟ್. Cr2O7 ಆಯಿತಾ? ಆಮೇಲೆ ಏನಪ್ಪ ಇದು? 3SO3 2 ಮೈನಸ್ ಆಯಿತಾ? ಇಲ್ಲಿ ಎಷ್ಟು ಕ್ರೋಮಿಯಮ್ಪ? 2 ಕ್ರೋಮಿಯಮ್. ಇಲ್ಲಿ ಒಂದೇ ಕ್ರೋಮಿಯಮ್ ಐತೆ. ಅದಕ್ಕೆ ಮಲ್ಟಿಪ್ಲೈ ಮಾಡಿ 2 ಮಾಡಿರಿ. ಸಲ್ಫರ್ ಅಂತೂ ಎಷ್ಟು ಸಲ್ಫರಪ್ಪ? ಇಲ್ಲಿ 3 ಸಲ್ಫರ್. ಇಲ್ಲಿ 3 ಬರಿಬೇಕಲ್ಲ. ಡೋಂಟ್ ವರಿ ಅಬೌಟ್ ಆಕ್ಸಿಜನ್. ಆಕ್ಸಿಜನ್ ಆಮೇಲೆ ಬ್ಯಾಲೆನ್ಸ್ ಮಾಡೋಣ. ಆಯ್ತು, ಬ್ಯಾಲೆನ್ಸ್ ಆಯ್ತು ನೋಡ್ರಿ. ಈಗೆಲ್ಲ ಎಲ್ಲ ಅಲ್ಲ, ಓನ್ಲಿ ಅದರ್ ದ್ಯಾನ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಓಕೆ, ನೆಕ್ಸ್ಟ್ ಯುವರ್ ಡ್ಯೂಟಿ ಬ್ಯಾಲೆನ್ಸ್ ಆಕ್ಸಿಜನ್. ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕು. ನಿಮ್ಗೆ ಟೆಕ್ನಿಕ್ ಹೇಳಿದ್ದೆ ನೋಡಿ. ಇಲ್ಲಿ ನಾ ಏನೊಂದು ಮಿಸ್ ಮಾಡ್ಕೊಂಡೆ ನೋಡ್ರಪ್ಪ. ಇಲ್ಲಿ ಚಾರ್ಜ್ ಬಿಟ್ಟೆ ನೋಡಪ್ಪ. ಚಾರ್ಜ್ ಬರ್ಕೋಬೇಕು ಅದನ್ನು.
ಏನು ಗಿವನ್ ಕೊಟ್ಟಿರ್ತಾರಲ್ಲ ಅದನ್ನು ಚಾರ್ಜ್ ಬರ್ಕೋಬೇಕು. ಇದು ಓಕೆ ಮಿಸ್ ಮಾಡೋಂಗಿಲ್ಲ ನೋಡ್ರಿ. ಹಿಂಗೆ ಮಿಸ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ತೈತೆ. ಓಕೆ ಆಯ್ತು, ಇದೈತೆ ರೀ. ಆಮೇಲೆ ಇದು ರೈಟ್, ಈಗ ಕರೆಕ್ಟ್ ಆಯ್ತು. ಅವ್ನು ಕೊಟ್ಟಿರ್ತಾನಲ್ಲ ಒರಿಜಿನಲಿ ಚಾರ್ಜ್ ಕೊಟ್ಟಾನಲ್ಲ ಇವು ನೀವು ಕಂಟಿನ್ಯೂ ಮಾಡಬೇಕು. ಓಕೆ ಆಮೇಲೆ ನೋಡಿ ಈಗ ಆಕ್ಸಿಜನ್ಗೆ ಮಾಡೋಣ. ಆಕ್ಸಿಜನ್ ಇಲ್ಲಿ ಎಷ್ಟಪ್ಪ 7 ಆಕ್ಸಿಜನ್ ಅದಾವೆ ಇಲ್ಲಿ. ಓಕೆ ನೋ ಪ್ರಾಬ್ಲಮ್. ಇಲ್ಲಿ ಎಷ್ಟಪ್ಪ 3 3 ಎಷ್ಟಪ್ಪ 9. ಓಕೆ ನೋ ಪ್ರಾಬ್ಲಮ್. ಇಲ್ಲಿ 12 ಇದೆಷ್ಟು ಆಗ್ತೈತಿ 12 ಆಗ್ತೈತಿ. ಇಲ್ಲಿ ನೋಡ 9 10 ಅಂದರೆ ಟೋಟಲ್ ಎಷ್ಟು ಆಗ್ತೈತಿ ಇಲ್ಲಿ 16 ಆಯ್ತು. ಇಲ್ಲಿ ಎಷ್ಟು ಐತಿ 12 ಐತಿ. ಅಂದರೆ ಈ ಕಡೆ ಎಷ್ಟು ಕಡಿಮೆದಾವ ಆಕ್ಸಿಜನ್ ಐಟಮ್ 4 ಕಡಿಮೆದಾವ. ಹೌದಿಲ್ಲ 4 ಕಡಿಮೆದಾವ ಅಂದರೆ ಯು ಹ್ಯಾವ್ ಟು ಆ್ಯಡ್ 4 H2O ಆನ್ ರೈಟ್ ಹ್ಯಾಂಡ್ ಸೈಡ್. ಸಿಂಪಲ್ 4 H2 ಆ್ಯಡ್ ಮಾಡಿಬಿಡೋದು ರೀ. Cr2O7 2 minus as it is 3SO3 2 minus it can gives Cr3 plus 3SO4 2 minus 4H2. ಕ್ಲಿಯರ್ ಆಯ್ತದ 4H2 ರೀ. ಓಕೆ ನೆಕ್ಸ್ಟ್ ಮುಗೀತದ ಒಂದು ಪಾಯಿಂಟ್ ನಿಮ್ಮದು ಕ್ಲಿಯರ್ ಆಯ್ತು. ಈಗ ಏನು ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಬಟ್ ಹೈಡ್ರೋಜನ್ ನೋಡ ಒಂದು ಥಿಂಕ್ ಮಾಡಿರಿ. 4 2 8 ಹೈಡ್ರೋಜನ್ ದಾವ. ಈ ಕಡೆ ಏನರ ಹೈಡ್ರೋಜನ್ ದಾವ ಏನೂ ಇಲ್ಲ. 8 ಹೈಡ್ರೋಜನ್ ದಾವತ್ತಂದ್ರೆ 8 ಹೈಡ್ರೋಜನ್ ಈ ಕಡೆ ದಾವ, ಈ ಕಡೆ ಇಲ್ಲ ಅಂದ್ರೆ 8H ಪ್ಲಸ್ ಆ್ಯಡ್ ಮಾಡಿಬಿಡ್ಬೇಕ್ರಿ. ಬ್ಯಾಲೆನ್ಸ್ ಆಗಬೇಕಲ್ಲ, ಅದು ರೂಲ್ ಐತೆ ನೋಡ್ರಿ. 8H ಪ್ಲಸ್ ಯು ಹ್ಯಾವ್ ಟು ಆ್ಯಡ್ Cr2O7 2 minus 3SO3 2 minus ಪ್ಲಸ್ 8H ಪ್ಲಸ್ ಆ್ಯಡ್ ಮಾಡ್ಬೇಕ್ರಿ. 8H ಪ್ಲಸ್ ಇಟ್ ಕ್ಯಾನ್ ಗಿವ್ಸ್ 2Cr3 ಪ್ಲಸ್ 3SO4 2 minus 4H2. ಈಗ ಬ್ಯಾಲೆನ್ಸ್ ಅದ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಬ್ಯಾಲೆನ್ಸ್ ಅದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಐತೆ ಹೇಳ್ತೇನೆ ನಾವು. ಓಕೆ ಎಲ್ಲ ಐಟಮ್ಸ್ ಬ್ಯಾಲೆನ್ಸ್ ಅದು ನೋಡ್ರಿ. 4 2 8H ಪ್ಲಸ್ ಈ ಕಡೆ ಆ್ಯಡ್ ಮಾಡಬೇಕು ಅಪೋಸಿಟ್ ಸೈಡ್. ಎಲ್ಲಿ ಹೆಚ್ಚಿರ್ತಾವಲ್ಲ ಇಲ್ಲಿ ಹೆಚ್ಚದಾವೆ, ಇಲ್ಲಿ ಕಡಿಮೆದಾವ ಅಂದ್ರೆ ಕಡಿಮೆ ಮಾಡಿಬಿಡೋದು. ಈಗ ನೆಕ್ಸ್ಟ್ ಚಾರ್ಜ್ ನೋಡ್ರಿ. ಚಾರ್ಜ್ ಇಂಪಾರ್ಟೆಂಟಾ. ಓಕೆ ಚಾರ್ಜು ಬ್ಯಾಲೆನ್ಸ್ ಮಾಡ್ಬೇಕ್ರಿ. ಇಲ್ಲಿ ಎಷ್ಟು ಚಾರ್ಜಪ್ಪ -2. ಇಲ್ಲಿ 3 2 -6 ಅಂದರೆ ನೀವು ಎರಡು ಆ್ಯಡ್ ಮಾಡಿರಿ ಎಷ್ಟು ಬತ್ತು -8. ಇಲ್ಲಿ ಆಲ್ರೆಡಿ +8 ಐತೆ ನೋಡಿ. ಇಲ್ಲಿ 8 ಇಂಟು ಅಂದ್ರೆ ಹಿಂಗೆ ಬೇಕಾ ನಿಮ್ಗೆ 8 ಇಂಟು 1 ಅಂದ್ರೆ +1 = 8. ಹಿಂಗಂದ್ರೆ ಒಂದು. ಓಕೆ ಇಲ್ಲಿ -8 +8 ಎರಡು ಏನಾಯ್ತು ಕ್ಯಾನ್ಸಲ್ ಅದಲ್ಲ, ಕ್ಯಾನ್ಸಲ್ ಆಗ್ತಾವೆ. ಇಲ್ಲಿ ಚಾರ್ಜ್ ಏನಾಯ್ತು 0ನ ಆಗ್ತೈತಿ. ಇಲ್ಲಿ ಈ ಕಡೆ ಬರೀ ಎಷ್ಟಾಯ್ತು ನೋಡಿದ್ರೆ 2 3 6 ಆಯ್ತು. 3 2 ಎಷ್ಟಾಯ್ತಪ್ಪ -6. ಇಲ್ಲಿ ಏನು ಚಾರ್ಜ್ ಐತಿ ಏನೂ ಇಲ್ಲ. ಇದು -6 ಇದು -6 ಏನಾಯ್ತು ಕ್ಯಾನ್ಸಲ್ ಆಗ್ತದೆ. ಈ ಕಡೆಯೂ ಚಾರ್ಜ್ ಕ್ಯಾನ್ಸಲ್ ಆಗ್ತದೆ, ಈ ಕಡೆಯೂ ಚಾರ್ಜ್ ಕ್ಯಾನ್ಸಲ್ ಆಗ್ತದೆ. ಹ್ಯಾನ್ಸ್ ಗಿವನ್ ಇಕ್ವೇಷನ್ ಈಸ್ ಬ್ಯಾಲೆನ್ಸ್ಡ್ ಅಂದು ಬಿಡೋದು ಮುಗಿದು ಹೋತ್ರಿ. ಹೆಂಗೆ ಏನೈತೆ ರೀ ಹ್ಯಾನ್ಸ್ ಗಿವನ್ ಇಕ್ವೇಷನ್ ಈಸ್ ಬ್ಯಾಲೆನ್ಸ್ಡ್. ಓಕೆ ರೈಟಾ ಸಿಂಪಲ್ ಐತಿ. ಹ್ಯಾನ್ಸ್ ಗಿವನ್ ಇಕ್ವೇಷನ್ ಈಸ್ ಬ್ಯಾಲೆನ್ಸ್ಡ್. ನೀವು ಇಷ್ಟು ಬರೀಬೇಕು ನೋಡಪ್ಪ ಎಕ್ಸಾಮ್ದಾಗ. ಇಷ್ಟು ಬರೆದ್ರೆ ಸಾಕು ನಮ್ಗೆ. ಓಕೆ ಹಿಂಗೆ ಕ್ಯಾಲ್ಕುಲೇಷನ್ ನೀವು ಹಿಂಗೆ ರಫ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಡೀತೈತಿ. ರಫ್ ಕ್ಯಾಲ್ಕುಲೇಷನ್ ಅಂದ್ರೆ ಕರೆಕ್ಟ್ ಸ್ಟೆಪ್ಸ್ ಅದಾವ. ನೀವು ಎಕ್ಸಾಮ್ದಾಗ ಹಿಂಗೆ ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಬರೋದು ರೌಂಡ್ ಹಾಕಿಲ್ಲ ಅಂದ್ರೆ ಪೆನ್ಸಿಲ್ಲೇ ಮಾಡಿ ಆಮೇಲೆ ನೀವು ರೇಸ್ ಮಾಡ್ಬೋದಲ್ಲ, ಏನೂ ಟೆನ್ಷನ್ ಇಲ್ಲ. ನೀವು ಎಕ್ಸಾಮ್ದಾಗ ಹಿಂಗೆ ಸೈಡೆಲ್ಲ ಹಿಂಗೆ ಮಾಡ್ಕೊಂಡ್ರೆ ಅಂದ್ರೆ ಅಗದಿ ನಿಮಗೆ ಈಜಿ ಆಗುತ್ತೆ. ಏನೂ ಬಯಟ್ ಹಾಕೋಂಗಿಲ್ಲ. ಇದನ್ನೆಲ್ಲ ಮತ್ತು ನೀವು Cr2 2 minus ಆಕ್ಸಿಡೇಷನ್ ಸ್ಟೇಟ್ +6 ಅದನ್ನಾಗ ಬಯಟ್ ಹಾಕ್ತೀರಿ. ಜಸ್ಟ್ ಇಲ್ಲಿ ಮಾಡ್ಕೊಳ್ರಿ ಕ್ಯಾಲ್ಕುಲೇಷನ್, ಇಲ್ಲಿ ಬರೀರಿ, ಟೈಮ್ ಇರ್ತೈತಿ. ಇದು ಕ್ಲಿಯರ್ ಆಯ್ತಾ? ಓಕೆ ನೆನಪು ಇಟ್ಕೊಂಡ್ಬಿಡ್ಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ 2 ಮಾಡಿದ್ದೆ ರೀ. ಒಂದು ಇಲ್ಲಿ ಮಾಡಿದ್ದೇನೆ ರೀ. ಓಕೆ ಇಲ್ಲೊಂದು ಮಾಡಿದ್ದೆ ರೀ. ಓಕೆ ನೆಕ್ಸ್ಟ್ ಇವೆರಡು ಏನದು ಅಸಿಡಿಕ್ ಮೀಡಿಯಮ್ ಆಯಿತಾ. ದ ನೆಕ್ಸ್ಟ್ ಪ್ಲ್ಯಾನ್ ಈಸ್ ಗೋಯಿಂಗ್ ಟು ವಾಟ್ ಬೇಸಿಕ್ ಮೀಡಿಯಮ್ ನೆಕ್ಸ್ಟ್ ವೀಡಿಯೋದಾಗ ಮಾಡೋಣ. ಒಂದು ಕ್ವಶನ್ ಅದ ರೀ, ಒಂದು JEE ಮೇನ್ಸ್ ಒಳಗೆ ಕ್ವಶನ್ ಅದ. ಓಕೆ ಆ ಕ್ವಶನ್ಸ್ ನಿಮ್ಗೆ ಹೇಳ್ತೀನಿ. ಇಲ್ಲೇ ಅದ ನೋಡು ಕ್ವಶನ್ನ. ಓಕೆ ದ ಡಿಫ್ರೆನ್ಸ್ ಬಿಟ್ವೀನ್ ದ 2 types ಆಫ್ ಸಲ್ಫರ್ ಅಟಮ್ಸ್ ಇನ್. ಓಕೆ ದಿಸ್ ಕ್ವಶನ್ ಆಸ್ಕ್ಡ್ ಇನ್ ವಾಟ್ JEE 2011. ಓಕೆ ದ ಡಿಫರೆನ್ಸ್ ಬಿಟ್ವೀನ್ ದ 2 types ಆಫ್ ಸಲ್ಫರ್ ಅಟಮ್ ಈಸ್ ಇನ್. ಓಕೆ ಇದ್ರೊಳಗೆ 2 ಸಲ್ಫರ್ ಅದಾವ. ಅದ್ರದ್ದು ಏನು ಕೇಳತ್ತಾನವ ಡಿಫ್ರೆನ್ಸ್ ಬಿಟ್ವೀನ್ ದ 2 types ಆಫ್ ಸಲ್ಫರ್ ಅಟಮ್ಸ್ ಇನ್. ಓಕೆ ಅದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಕೇಳತ್ತಾನೆ. ಏನು ಡಿಫ್ರೆನ್ಸ್ ಐತಿ ಆಕ್ಸಿಡೇಷನ್ ಸ್ಟೇಟ್ ಎರಡೂ ಥರದ್ದು ಅಂತ ಹೇಳಿ ಕೇಳತ್ತಾನೆ. ಇದನ್ನು ನಾನು ಸಾಲ್ವ್ ಮಾಡಿದ್ದೇನೆ ಐ ಥಿಂಕ್ ಆಕ್ಸಿಡೇಷನ್ ನಂಬರ್ ಒಳಗೆ ರೀ. ಇನ್ ದಿಸ್ ಕೇಸ್ ವಿ ಆರ್ ಗೋಯಿಂಗ್ ಟು ಗೆಟ್ +7 ಏನೋ ಬಂದಿತ್ತು. ಅದು +7 ಈಸ್ ಗ್ರೇಟರ್ ದ್ಯಾನ್ ವಾಟ್ ದಿಸ್ ಗ್ರೂಪ್ ನಂಬರ್ ಬರೋಂಗಿಲ್ಲ. ಅದಕ್ಕೆ ಯು ಹೌ ಟು ರೈಟ್ ಇಸ್ ಸ್ಟ್ರಕ್ಚರ್ ಆಫ್ ದಿಸ್ ಒನ್. ಐ ಥಿಂಕ್ ಸ್ಟ್ರಕ್ಚರ್ ಏನೋ ಬರ್ದನ್ಯ. ಬಟ್ ಕ್ವಶನ್ ಏನು ಕೇಳತ್ತಾನ ದ ಡಿಫರೆನ್ಸ್ ಬಿಟ್ವೀನ್ ದ 2 types ಆಫ್ ಸಲ್ಫರ್ ಅಟಮ್ಸ್ ಅಂದರೆ 2 ಸಲ್ಫರ್ ಅಟಮ್ಸ್ ಬರ್ತಾವಲ್ಲ ಅದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಡಿಫರೆನ್ಸ್. ಓಕೆ ಎಷ್ಟು ಡಿಫ್ರೆನ್ಸ್ ಬರ್ತೈತೆ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಕಾಮೆಂಟ್ ಮಾಡಿರಿ. ಓಕೆ ಐ ವಿಲ್ ಡಿಸ್ಕಸ್ ದಿಸ್ ಕ್ವಶನ್ ನೆಕ್ಸ್ಟ್ ವಿಡಿಯೋ. ಓಕೆ ಥ್ಯಾಂಕ್ ಯು ವೆರಿ ಮಚ್.